ಚುಪ್ಪು ಹಬ್ಬ ಇಂದು ದೀಪಾವಳಿ ಹಬ್ಬ. ಈಗ ಈ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಹಬ್ಬ ಬರುತ್ತೆ. ಈ ಹಬ್ಬನ ಅಂದರೆ ಕತ್ತಲೆಯನ್ನು ತೊಲಗಿಸಿ ಬೆಳಕನ್ನು ನೀಡುವ ಹಬ್ಬನೇ ದೀಪಾವಳಿ ಹಬ್ಬ ಅಂತ ಕರೀತಾರೆ. ಈ ನೋವು ಅಂತಾರೆ. ಈ ನೋವು ಏನಪ್ಪ ಅಂದರೆ ಈ ಹೊಸ ದಾರಗಳನ್ನ ತಗೊಂಡ್ಬರ್ತೀವಿ. ಹೊಸ ದಾರಗಳನ್ನ ತಂದು ಗೆಜ್ಜೆ ಮುಡಿ ಎಲ್ಲ ಕಟ್ಟಿರ್ತೀವಿ. ಕಟ್ಬಿಟ್ಟು ಈ ಹೊಸ ದಾರನ ಆಮೇಲೆ ಈ ಹಳೆ ದಾರ ಹಿಂದೆ ಉಪಯೋಗಿಸಿರೋ ಹಳೆ ದಾರನ ದೇವಸ್ಥಾನಕ್ಕೆ ವಾಪಸ್ ಕೊಡ್ತೀವಿ. ನಾವು ಮನೆಯಲ್ಲೇ ಮಾಡ್ತಾ ಇರೋ ಕಾರಣ ಇಲ್ಲಿ ಮನೆಯಲ್ಲೇ ದೇವ್ರ ಗುಡಿಗೆ ಪೂಜೆ ಮಾಡಿ ಅದನ್ನು ಇಟ್ಟು ನಾನು ಇಲ್ಲೇ ಇದು ನೋವನ್ನು ನೋಡ್ತಾ ಇದ್ದೀನಿ. ಈ ಹೊಸ ದಾರಗಳನ್ನ ಇಲ್ಲಿ ಇಡ್ತಾ ಇದ್ದೀನಿ. ಗಂಗಮ್ಮ ದೇವರು ಇದೆ ಅಲ್ಲಿ. ಆಮೇಲೆ ಈ ಕಜ್ಜಾಯನ ನೋಡ್ತೀವಿ, ಬಾಳೆಹಣ್ಣು ನೋಡ್ತೀವಿ. ಆಮೇಲೆ ನೋಡಿ ಇದು ಅಡಿಕೆ, ಈ ಅಡಿಕೆ, ಆಮೇಲೆ ಈ ಬಟ್ಲಡಿಕೆ ಇವೆಲ್ಲನ ನೋಡಿ ಹಬ್ಬನ ಆಚರಣೆ ಮಾಡ್ತೀವಿ. ಆಮೇಲೆ ಕಾಯಿ ಹೊಡೆದು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಆಮೇಲೆ ಈ ಹೊಸ ದಾರಗಳನ್ನ ಕೈಗೆ ಕಟ್ಕೊತೀವಿ. ಇದನ್ನೇ ದೀಪಾವಳಿ ಆಚರಣೆ ಅಂತ ಕರಿತೀವಿ. ಇದು ಮನೆಯಲ್ಲಿ ವರ್ಷಕ್ಕೊಂದ್ಸಲ ಮಾಡೋ ಹಬ್ಬ. ಎಲ್ರಿಗೂ ಗೊತ್ತೈತೆ, ಆದರೆ ಚಿಕ್ಕದಾಗಿ ನಾವು ಮಾಡ್ತಾಯಿದ್ದೀವಿ. ಇದನ್ನು ತೋರಿಸಿದ್ದೀನಿ. ಇದಕ್ಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.